ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಭಾನುವಾರ. ಈ ದಿನದ ವಿಶೇಷತೆ ಹೇಗಿದೆ? ಇವತ್ತು ಭಾನುವಾರ ಅಂತ ಸುಮ್ಮನೆ ಕೂರೋದಕ್ಕಾಗುತ್ತಾ? ದೇವರ ಅನುಷ್ಠಾನವನ್ನ ಮಾಡಲೇಬೇಕಲ್ವಾ? ಹಾಗಾದ್ರೆ ಇವತ್ತು ದೇವರ ಅನುಷ್ಠಾನ ಹೇಗಿರಬೇಕು? ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ? ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು? ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಭಾನುವಾರ ಹಾಗಂತ ಸುಮ್ಮನಂತೂ ಕೂರೋದಕ್ಕಾಗಲ್ಲ, ದೇವರ ಅನುಷ್ಠಾನವನ್ನ ಮಾಡಲೇಬೇಕು. ಹಾಗಾದ್ರೆ ಈ ದಿನದ ವಿಶೇಷತೆ, ದೇವರ ಅನುಷ್ಠಾನದ ಬಗ್ಗೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯುಶ್ರಿತೌ ವಾಚನ್ನ ಸತತ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಭಾನುವಾರದ ವಿಶೇಷತೆ ಏನು ತಿಳಿಯೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಂ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರತಕ್ಕಂಥದ್ದು ಪ್ರತಿಪತ್ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ನಮ್ಮ ಕರ್ನಾಟಕದ ಪಾಲಿಗೆ ಗುರುಭೂಮಿ, ಗುರುಕ್ಷೇತ್ರ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥ ಗಾಣಗಾಪುರದ ನರಸಿಂಹ ಸರಸ್ವತಿಗಳ ಪುಣ್ಯಕ್ಷೇತ್ರ, ಅದನ್ನು ದತ್ತಕ್ಷೇತ್ರ ಅಂತಲೇ ಕರೀತಾರೆ. ಆ ನರಸಿಂಹ ಸರಸ್ವತಿ ಮಹಾಸ್ವಾಮಿಗಳ ಜಯಂತಿ ಈ ದಿವಸ. ಗಾಣಗಾಪುರದಲ್ಲಿ ಅದು ಆ ಕ್ಷೇತ್ರಕ್ಕೆ ನೀವು ಹೋಗಿಬಿಟ್ರೆ ಗುರುಮಹಿಮೆ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ. ಶಿವ ಪಾರ್ವತಿಗೆ ಗುರುಗೀತ ಅಂತಕ್ಕಂಥದ್ರಲ್ಲಿ ನಾವು ನೋಡ್ತೀವಿ. ಗುರುವಿನ ಮಹಿಮೆಯನ್ನು ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ತಿಳಿ ಹೇಳ್ತಾನೆ. ಒಂದು ಮಾತು ಅಲ್ಲಿ ಬರುತ್ತೆ, ನ ಸುಖಂ ವೇದಶಾಸ್ತ್ರೇಷು ನ ಸುಖಂ ಮಂತ್ರಯಂತ್ರಕೆ ಗುರೋಃ ಪ್ರಸಾದಾದನ್ಯತ್ರ ಸುಖಂ ನಾಸ್ತಿ ಮಹೀತಳೆ. ಪರಮೇಶ್ವರ ಪಾರ್ವತಿಗೆ ಹೇಳ್ತಾನೆ, ಗುರೋಃ ಪ್ರಸಾದಾದನ್ಯತ್ರ ಸುಖಂ ನಾಸ್ತಿ ಮಹೀತಳೆ. ಭೂಮಿಯಲ್ಲಿ ಮಹೀತಳೆ ಅಂತಂದರೆ ಭೂಮಿ ಅಂತ. ಭೂಮಿಯಲ್ಲಿ ಗುರೋಃ ಪ್ರಸಾದಾದ ಅನ್ಯತ್ರ ಸುಖಂ, ಗುರುವಿನ ಪ್ರಸಾದಕ್ಕಿಂತಲೂ ಮಹಿಮಾಪೂರ್ಣವಾದ ಸುಖ ಇನ್ನೊಂದಿಲ್ಲ. ನ ಸುಖಂ ವೇದಶಾಸ್ತ್ರೇಷು, ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನಾದರೂ ಸುಖ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ನ ಸುಖಂ ಮಂತ್ರಯಂತ್ರಕ್ಕೆ, ಮಂತ್ರಗಳಲ್ಲೋ ಯಂತ್ರದಲ್ಲೋ ನಾನು ಆ ನೆಮ್ಮದಿಯನ್ನು ಕಾಣ್ತೀನಿ ಅಂದರೆ ಇಲ್ಲ. ಎಲ್ಲಿಗೆ? ಗುರುಪ್ರಸಾದದಲ್ಲಿದೆ. ಇದನ್ನು ಪರಮೇಶ್ವರ ಪಾರ್ವತಿಗೆ ತಿಳಿ ಹೇಳ್ತಾನೆ ಗುರುಗೀತದಲ್ಲಿ. ಇಂಥ ಗುರುಮಹಿಮೆಯ ಪ್ರಸಾದ, ಗುರುಮಹಿಮೆಯ ಸುಖ ಪ್ರಸಾದ ಅಂತಕ್ಕಂಥದ್ದನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು, ಬದುಕಿಗೆ ತಂದುಕೊಳ್ಬೇಕು ಅಂತಂದರೆ ನಮ್ಮ ಗಾಣಗಾಪುರಕ್ಕೆ ಹೋಗಬೇಕು. ದತ್ತಾತ್ರೇಯನ ಕಥೆಯನ್ನು ನೀವು ಕೇಳಿದ್ದೀರಾ. ದತ್ತ ಜಯಂತಿ ದಿವಸ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀವಿ. ಆ ದತ್ತ ಅನೇಕ ಅವತಾರಗಳನ್ನು ತಾಳಿದ. ಬೇರೆ ಬೇರೆ ಅವತಾರಗಳನ್ನು ತಾಳಿ ಈ ಕಲಿಯುಗದಲ್ಲಿ ಭಕ್ತರನ್ನು ಉದ್ಧರಿಸಲಿಕ್ಕೆ, ಅವರನ್ನು ಕೃತಾರ್ಥರನ್ನಾಗಿ ಮಾಡಲಿಕ್ಕಾಗಿ ಅನೇಕ ಅವತಾರಗಳನ್ನು ತಾಳಿದಾನೆ ಆ ಗುರು ದತ್ತಾತ್ರೇಯ. ಅದರಲ್ಲಿ ಪ್ರಥಮ ಅವತಾರ ಶ್ರೀಪಾದ ಶ್ರೀವಲ್ಲಭರು ಅಂತ. ಅದನ್ನೂ ಗುರುಚರಿತ್ರೆಯಲ್ಲಿ ನಾವು ಓದ್ತೀವಿ. ಪಾರಾಯಣ ಮಾಡುವಾಗ ಯಾವ್ಯಾವ ಅವತಾರಗಳನ್ನು ತಾಳಿದ ಅಂತ ಅಲ್ಲಿ ಬರುತ್ತದೆ. ಅದಾದ ನಂತರದಲ್ಲಿ ಎರಡನೇ ಅವತಾರ ಈ ನರಸಿಂಹ ಸರಸ್ವತಿಗಳ ಅವತಾರ. ಅದು ಗಾಣಗಾಪುರದಲ್ಲಿ ಆ ಮಹಾಸ್ವಾಮಿ ನೆಲೆ ನಿಂತು ಭಕ್ತರನ್ನು ಉದ್ಧರಿಸ್ತಾ ಇರತಕ್ಕಂತಹ ಬಹಳ ಪುಣ್ಯವಾದ ಕ್ಷೇತ್ರ. ಪುಟ್ಟ ವಯಸ್ಸಿನಲ್ಲೇ ನರಹರಿ ಅಂತ ಹೆಸರು. ಪೂರ್ವಾಶ್ರಮದಲ್ಲಿ ಪುಟ್ಟ ವಯಸ್ಸಿನಲ್ಲೇ ತಂದೆ ತಾಯಿಯರ ವಾತ್ಸಲ್ಯ, ಪ್ರೀತಿ ಇವುಗಳ ಯಾವ ಪಾಶಕ್ಕೂ ಒಳಗಾಗದೆ ತಾಯಿಗೆ ಹೇಳ್ತಾರವರು, ಈ ಕ್ಷಣಭಂಗುರವಾಗಿರ್ತಕ್ಕಂಥ ಜೀವನ, ಇದನ್ನು ನಾವು ಪ್ರೇಮ, ಪ್ರೀತಿ, ಈ ಬಂಧನಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತೀವಿ, ದುಃಖವನ್ನು ಅನುಭವಿಸ್ತೀವಿ. ಹೀಗಾಗಿ ಭಗವಂತ ಯಾವ ಕ್ಷಣದಲ್ಲೂ ನಮ್ಮ ದೇಹವನ್ನು ಇಲ್ಲವಾಗಿಸಿಬಿಡ್ತಾನೆ. ಹಾಗಾಗಿ ಪ್ರತಿ ಕ್ಷಣ
ಇನ್ನೇನು ನಾನು ಇರ್ತೀನೋ ಇಲ್ವೋ ಆ ಒಂದು ಆ ಒಂದು ಆತಂಕ ಇದೆ. ಈ ಕಾರಣದಿಂದ ಯಾವ ಕ್ಷಣದಲ್ಲಿ ನಾವು ಇರಲ್ವೋ ಗೊತ್ತೇ ಅಲ್ವಲ್ಲ, ನಮಗೂ ಹಾಗೆ ತಾನೇ, ಹಾರ್ಟ್ ಅಟ್ಯಾಕ್ ಆಯಿತು, ಮುಗಿದೋಯ್ತು. ಹೀಗಾಗ್ಬಿಡುತ್ತೆ. ಯಾವ ಕ್ಷಣದಲ್ಲಿ ಫುಲ್ ಸ್ಟಾಪ್ ಬಿಟ್ಬಿಡ್ತೋ ಜೀವನ, ಆ ವಿಧಿ ಗೊತ್ತಿಲ್ಲ. ಅಷ್ಟರೊಳಗಾಗಿ ಭಗವತ್ ಸೇವೆ ಮಾಡಬೇಕು. ಹೀಗಾಗಿ ನಾನು ಮನೆಯಲ್ಲಿ ನಿಲ್ಲಲ್ಲ ಅಂತ ಹೇಳಿ ಅವರು ಬದರಿ, ಕಾಶಿ ಅಂತ ಹೀಗೆ ಯಾತ್ರೆಯನ್ನು ಕೈಗೊಳ್ತಾರೆ. ಮಹಾಯೋಗಿ ಅವತಾರ ಪುರುಷ ಆತ. ಹೀಗಾಗಿ ಭಕ್ತರನ್ನು ಉದ್ಧರಿಸಲಿಕ್ಕೆ ಅನೇಕ ಕ್ಷೇತ್ರಗಳಲ್ಲಿ ಸಂಚರಿಸಿ ಅವರಿಗೆ ಈ ದಕ್ಷಿಣ ಭಾಗದ ಈ ಗಾಣಗಾಪುರ, ಭೀಮಾ, ಅಮರಜ ಆ ನದಿ ತೀರದಲ್ಲಿ ಆ ಸ್ವಾಮಿ ಈ ದಿವಸವೂ ನಾವು ಆ ನಿರ್ಗುಣ ಪಾದುಕೆಗಳು, ಅಲ್ಲಿ ಪಾದುಕೆಗಳಿಗೆ ಪೂಜೆ ಆಗ್ತಕ್ಕಂಥದ್ದು, ಅಲ್ಲಿ ನರಸಿಂಹ ಸರಸ್ವತಿಗಳನ್ನು ಕಾಣ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿ ನೀವು ಹೋದರೆ ಗೊತ್ತಾಗುತ್ತೆ ಎಂಥೆಂಥ ಭಕ್ತರು ರೋಗದ ಭಯದಿಂದ, ಜೀವ ಭಯದಿಂದ, ಇನ್ಯಾವುದೋ ಒಂದು ಪಿಶಾಚಿ ಭಯದಿಂದ ಹೀಗೆಲ್ಲ ಬಂದಿರ್ತಾರೆ. ಅದು ನೋಡಿದ್ರೆ ಎಷ್ಟು ಘೋರವಾಗಿದೆಯಪ್ಪ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಅಲ್ಲಿ ಸ್ವಾಮಿ ನೆಲೆ ನಿಂತುಕೊಂಡು ಭಕ್ತರನ್ನು ಉದ್ಧರಿಸ್ತಾ ಇದ್ದಾರೆ. ಪ್ರತಿ ದಿವಸ ಅಲ್ಲಿ ಬರತಕ್ಕಂಥ ಭಕ್ತರ ಆ ಕಲ್ಮಶ ಕೊಳೆಗಳನ್ನು ತೊಳಿತಾ ಇದ್ದಾರೆ ಅವರು ಪಾಪ. ಔದುಂಬರ ವೃಕ್ಷ ಇದೆ ಅಲ್ಲಿ ಆ ನದಿ ತೀರದಲ್ಲಿ, ಬಹಳ ಚೆನ್ನಾಗಿದೆ ಕ್ಷೇತ್ರ. ಅಲ್ಲಿ ಸದಾಕಾಲ ಎಲ್ಲೆಲ್ಲಿಂದಲೂ ಬರ್ತಾರೆ ಯೋಗಿಗಳು, ಮಹನೀಯರು, ಮಹಾಂತರೆಲ್ಲ ಬಂದು ಅಲ್ಲಿ ಗುರುಚರಿತ್ರೆ ಪಾರಾಯಣವನ್ನು ಮಾಡ್ತಾರೆ. ಔದುಂಬರ ವೃಕ್ಷದಲ್ಲಿ ನರಸಿಂಹ ಸರಸ್ವತಿಗಳ ವಾಸಸ್ಥಾನ ಇದೆ ಅಂತ ಗುರುಚರಿತ್ರೆಯಲ್ಲೇ ನಾವು ಕಾಣ್ತೀವಿ. ಔದುಂಬರ ಅಷ್ಟು ಶ್ರೇಷ್ಠವಾದದ್ದು ಅಂತ. ನರಸಿಂಹ ಸರಸ್ವತಿಗಳು ನರಸಿಂಹನ ಉಪಾಸಕರು. ಔದುಂಬರ ವೃಕ್ಷದಲ್ಲಿ ನರಸಿಂಹ ಶಕ್ತಿ ಇದೆ. ಅಲ್ಲಿ ವಸ್ತುತಃ ಅಲ್ಲಿ ಯಾಕೆ ಔದುಂಬರಕ್ಕೆ ಆ ಶಕ್ತಿ ಬಂತು ಅಂತಂದರೆ, ಆ ಹಿರಣ್ಯಕಶಿಪುವಿನ ಉದರವನ್ನು ಬಗೆದಾಗ ಕಾಲಕೂಟ ವಿಷ ಅದು ತುಂಬ ಬಿಸಿಯಾಗಿತ್ತು, ಉರಿಯನ್ನು ತಂದುಕೊಡೋ ಹಾಗಿತ್ತು. ಯಾವಾಗ ನರಸಿಂಹ ಬಗೆದನೋ ಉಗುರುಗಳಿಗೆಲ್ಲ ಆ ಕಾಳಕೂಟದ ವಿಷ ಅಂಟಿಕೊಂಡು ಉರಿಯಲಿಕ್ಕೆ ಪ್ರಾರಂಭಿಸ್ತು. ನರಸಿಂಹನಿಗೆ ಉರಿ ಸಾಧ್ಯವೇ? ಆ ಥರ ಆಯಿತು. ಯಾಕೆಂದರೆ ಕಾಳಕೂಟ ವಿಷ ಆ ರೀತಿಯಲ್ಲಿದೆ. ಹಾಗಾಗಿ ಅವನು ಹಾಗಾಡ್ತಾ ಇದ್ದ ಅಂತ. ಇದನ್ನು ನೋಡಿ ಲಕ್ಷ್ಮಿಗೆ ಸಹಜ ಅಲ್ವಾ, ಗಂಡನಿಗೇನಾದರೂ ಆಗ್ಬಿಟ್ರೆ ಹೇಗೆ ಮರುಗುತ್ತಾಳೆ ಹೆಂಡತಿ. ಅಯ್ಯೋ ಈ ಥರ ಆಗೋಯ್ತಲ್ಲ ಪಾಪ ನಿನಗೆ ಅಂಥೇಳಿ ಈ ಔದುಂಬರ ಫಲವನ್ನು, ಆ ಅತ್ತಿ ಹಣ್ಣು ಅಂತೀವಲ್ಲ, ಆ ಹಣ್ಣನ್ನು ತಂದು ಆ ಊರಿಗೆ ಹೀಗೆ ಸಿಕ್ಕಿಸಿದ್ಲಂತ. ಆಗ ಅದು ಶಾಂತವಾಯಿತಂತೆ. ಯಾವಾಗ ಊರಿಯಿಂದ ಹೊರಗೆ ಬಂದು ನರಸಿಂಹಸ್ವಾಮಿ ಅವಳನ್ನು ಅಪ್ಪಿಕೊಂಡು ಆಲಂಗಿಸಿಕೊಂಡು ಎಂಥ ಉಪಕಾರ ಮಾಡಿದೆ ನನಗೆ ಅಂತ ಹೇಳಿ, ಇನ್ಮೇಲೆ ಈ ಔದುಂಬರ ವೃಕ್ಷ ಯಾವುದಿದೆ ಇದರಲ್ಲಿ ನನ್ನ ಇಬ್ಬರ ಸಾನ್ನಿಧ್ಯ ಇರುತ್ತೆ. ಔದುಂಬರ ವೃಕ್ಷ ಜಗತ್ ಪ್ರಸಿದ್ಧಿ ಆಗುತ್ತೆ, ಕಲ್ಪವೃಕ್ಷವಾಗುತ್ತೆ. ದೇವಲೋಕದಲ್ಲಿರ್ತಕ್ಕಂಥ ವೃಕ್ಷಕ್ಕೆ ಯಾವ ಮಾನ್ಯತೆ ಇದೆಯೋ ಕಲಿಯುಗದಲ್ಲಿ ಈ ಭೂಮಿಯಲ್ಲಿ ಔದುಂಬರ ವೃಕ್ಷಕ್ಕೆ ಅಂಥ ಮಾನ್ಯತೆ ಸಿಗುತ್ತೆ. ಯಾರು ಔದುಂಬರದ ದರ್ಶನ ಮಾಡ್ತಾರೋ ಅವರಿಗೆ ಎಲ್ಲ ಬಗೆಯ ಸಂಕಟಗಳು ನಿವಾರಣೆಯಾಗುತ್ತೆ. ಬಂಜೆಯಾಗಿದ್ದಂಥವಳು ಅವಳಿಗೆ ಪುತ್ರ ಪ್ರಾಪ್ತಿಯಾಗಿಬಿಡುತ್ತೆ. ಯಾರು ಔದುಂಬರ ವೃಕ್ಷದ ನೆರಳಿನ ನೀರನ್ನು ಸ್ನಾನ ಮಾಡ್ತಾರೋ, ಒಂದು ನದಿ ತೀರದಲ್ಲಿ ಔದುಂಬರ ವೃಕ್ಷ ಇದ್ದು ಅದರ ನೆರಳೇನಾದರೂ ಬಿದ್ದುಬಿಟ್ರೆ, ಅಂಥ ನದಿಯಲ್ಲಿ ಏನಾದರೂ ಸ್ನಾನ ಮಾಡಿಬಿಟ್ರೆ ಪಾಪಗಳೆಲ್ಲ ನಾಶವಾಗಿಬಿಡುತ್ತೆ, ರೋಗಗಳೆಲ್ಲ ಮುಕ್ತವಾಗಿಬಿಡ್ತಾರೆ ಅಂತ ಇಂಥ ಅಭೀಷ್ಟ ವರವನ್ನು ನರಸಿಂಹ ಯಾವಾಗ ಸಮಾಧಾನ ಆಗುತ್ತೋ ಅಂಥ ವರಗಳನ್ನೆಲ್ಲ ಕೊಟ್ಬಿಟ್ಟ ವೃಕ್ಷಕ್ಕೆ. ಹೀಗಾಗಿಯೇ ನಾವು ಈ ದಿವಸ ಔದುಂಬರ ವೃಕ್ಷ ಆ ಪ್ರದಕ್ಷಿಣೆ ಯಾಕೆ ಹೇಳ್ತಾರೆ ಅಂತಂದರೆ ಅಲ್ಲಿ ನರಸಿಂಹನ ಸಾನ್ನಿಧ್ಯ ಇದೆ. ಈ ನರಸಿಂಹ ಸರಸ್ವತಿಗಳಿದಾರಲ್ಲ, ಇವರು ಕೂಡ ನರಸಿಂಹನ ಜಪವನ್ನು ಮಾಡ್ತಾ ಆ ವೃಕ್ಷದಲ್ಲಿ ಅವರು ಐಕ್ಯಗೊಂಡಿದ್ದಾರೆ, ಅದರಲ್ಲಿ ಅವರ ಸಾನ್ನಿಧ್ಯವಿದೆ ಅಂತಕ್ಕಂಥ ನಂಬಿಕೆ ಇದೆ. ಹೀಗಾಗಿಯೇ ಆ ವೃಕ್ಷ ಸಮೀಪದಲ್ಲಿ ಯಾರು ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ತಾರೋ ಅವರಿಗೆ ಈ ಗುರುಗಳ ಅನುಗ್ರಹ ಅಲ್ಲಿ ಪ್ರಾರಂಭದಲ್ಲಿ ನೋಡುವಲ್ಲ, ಗುರೋ ಪ್ರಸಾದಾದ ಅನ್ಯತ್ರ ಸುಖಂ ನಾಸ್ತಿ ಮಹೀತಲೆ ಅಂತ ಪರಶಿವನು ಹೇಳಿದಂಥ ವಾಣಿ ಸುಳ್ಳಾಗುತ್ತೆಯೇ? ಖಂಡಿತ ಇಲ್ಲ. ಹೀಗಾಗಿ ಯಾರು ಗಾಣಗಾಪುರ ಅಂತ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಗುರುಕ್ಷೇತ್ರಗಳಿದ್ದಾವೋ, ಎಲ್ಲೆಲ್ಲಿ ಔದುಂಬರ ವೃಕ್ಷಗಳಿದ್ದಾವೋ ಅಲ್ಲೆಲ್ಲ ಈ ಮಹಿಮೆ ಇದ್ದೇ ಇರುತ್ತೆ. ಔದುಂಬರ ವೃಕ್ಷ ಇದೆ ಅಂದರೆ ಅಲ್ಲಿ ನರಸಿಂಹಸ್ವಾಮಿಗಳಿದ್ದಾರೆ ಅಂತ ಅರ್ಥ. ಅವರ ಕೃಪೆ
ಆ ಸಮೀಪಕ್ಕೆ ಬಂದವರಿಗೆಲ್ಲ ಆಗತ್ತೆ ಅಂತ. ಹೀಗಾಗಿಯೇ ತಾನೇ ಔದುಂಬರ ವೃಕ್ಷಕ್ಕೆ ಅಶ್ವತ್ಥಕ್ಕೆ ಎಷ್ಟು ಬೆಲೆ ಇದೆಯೋ, ಎಷ್ಟು ಮೌಲ್ಯ ಇದೆಯೋ, ಹಾಗೆ ಔದುಂಬರ ವೃಕ್ಷಕ್ಕೆ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಗಾಣಗಾಪುರದಲ್ಲಂತೂ ಇದರ ಮಹಿಮೆ ಅಗಾಧವಾಗಿದೆ. ಅಲ್ಲಿಗೆ ಹೋದವರಿಗೆ ಗೊತ್ತಾಗುತ್ತೆ ಅಲ್ಲಿನ ಭಕ್ತರು, ಅಲ್ಲಿನ ವರ್ತನೆ, ಅವುಗಳಿಂದ ಹೊರಗೆ ಬರ್ತಕ್ಕಂಥದ್ದು. ಅಲ್ಲಿ ಸೇವೆ ಇದೆ, ಭಿಕ್ಷಾ ಸೇವೆ. ಆ ಭಿಕ್ಷಾ ಸೇವೆ ಮಾಡಿದವನು ಮಹಾಶ್ರೀಮಂತನಾಗ್ಬಿಡ್ತಾನೆ ಅಂತ ಕಥೆಯಲ್ಲೇ ಕಾಣ್ತೀವಿ. ಎಂತೆಂಥ ಕ್ಲಿಷ್ಟ ಕಷ್ಟಪಡ್ತಾ ಇದ್ದಂಥ ವ್ಯಕ್ತಿಗಳೆಲ್ಲ ಗುರುಮಹಿಮೆಯಿಂದ ಅವರ ಬದುಕು ಎಷ್ಟು ಸಿಹಿಯಾಗಿಬಿಡುತ್ತೆ, ಕ್ಷೀರವಾಗಿಬಿಡುತ್ತೆ ಅವರ ಬದುಕು ಅನ್ನೋದನ್ನು ನಾವು ಕಾಣ್ತೀವಿ. ಒಬ್ಬ ವೇಶ್ಯೆ, ಕಥೆಯಲ್ಲಿ ಕಾಣುವ ಹಾಗೆ ಒಬ್ಬ ವೇಶ್ಯೆಯನ್ನು ಒಬ್ಬ ವ್ಯಾಪಾರಿ ಬಂದು ಅನುಭವಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವಳು ಎತ್ತಿಟ್ಟಂಥ ಆ ರುದ್ರಾಕ್ಷಿಯ ಮಾಲೆಯ ಮಹಿಮೆ ಬಗ್ಗೆ ಅಲ್ಲಿ ವಿವರಿಸ್ತಾರೆ. ಸಾಕ್ಷಾತ್ ಪರಶಿವನೇ ವಸ್ತುತಃ ಹಾಗೆ ವ್ಯಾಪಾರಿ ರೂಪದಲ್ಲೇ ಅವಳನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಬಂದಿರ್ತಾನೆ. ಆಮೇಲೆ ಎಂಥ ಮೋಕ್ಷ ಸಿಗುತ್ತೆ ಅವಳಿಗೆ. ಹೀಗೆ ಆ ಕಥೆಗಳನ್ನು ನೋಡ್ತಾ ಇದ್ದರೆ ಪವಾಡ ಅನಿಸುತ್ತೆ. ನೋಡಿದ್ರೆ ಎಂಥ ಪವಾಡಗಳಿದ್ದಾವಲ್ಲ, ಪವಾಡಗಳಲ್ಲ ಅವೆಲ್ಲ ಮಹಿಮೆಗಳು. ಪವಾಡ ಅಂತ ಬಹಳ ಸರಳ ಅರ್ಥದಲ್ಲಿ ನಾವು ಹಾಗೆ ಹೇಳಬಾರ್ದು. ವಸ್ತುತಃ ಗುರುಗಳು ಅವರು ಯಾವತ್ತೋ ಮಹಿಮಾ ಪುರುಷರಾಗಿದ್ದಾರೆ. ಇಂಥ ಏನೋ ಸಣ್ಣ ಪುಟ್ಟ ಮಾಡಿದ ಬದಲಾವಣೆಗಳಿಂದಾಗಿ ಅವರ ವ್ಯಕ್ತಿತ್ವ ದೊಡ್ಡದಾಗುತ್ತೆ ಅಂತ ಖಂಡಿತ ಅಲ್ಲ. ಅವರು ಈಗಾಗಲೇ ದೊಡ್ಡವರಿದ್ದಾರೆ. ಅವರ ಸಮೀಪಕ್ಕೆ ಬಂದವರಿಗೆ, ಅವರ ಸೇವೆಯನ್ನು ಮಾಡಿದವರಿಗೆ ಇಂಥ ಅನುಭವಗಳಾಗುತ್ತೆ. ಆ ಅನುಭವಕ್ಕೆ ನನಗೆ ಬಂತಪ್ಪ ಅನ್ನೋ ಹಾಗೆ ಅವರ ಬದುಕು ಬದಲಾಗುತ್ತೆ. ಅಂಥ ಬದುಕಿನ ಬದಲಾವಣೆಗೆ ಶ್ರೀವೃಕ್ಷವಾಗಿ, ಶ್ರೀಫಲವಾಗಿ ಇರ್ತಕ್ಕಂಥವರು ಆ ಮಹಾಗುರುಗಳು. ಈ ದಿವಸ ಅವರ ಜಯಂತಿ, ಅವರ ಸ್ಮರಣೆಯೇ ಮನುಷ್ಯರ ಬದುಕಿಗೆ ಒಂದು ಉದ್ಧಾರ ದೀಪಕವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ದಿವಸ ಸಾಧ್ಯವಾದವರು, ಹತ್ತಿರ ಇದ್ದಂಥವರು ಅಲ್ಲಿಗೆ ಹೋಗಿ ಬನ್ನಿ. ಗುಲ್ಬರ್ಗ ಸಮೀಪದಲ್ಲಿರ್ತಕ್ಕಂತಹ ದಿವ್ಯವಾದ ಕ್ಷೇತ್ರ ನಮ್ಮ ಕರ್ನಾಟಕದ ಮಟ್ಟಿಗೆ ಅದು ಮಹಾಕ್ಷೇತ್ರವಾಗಿದೆ, ಮಹಾಗುರುಕ್ಷೇತ್ರವಾಗಿದೆ. ಹೀಗಾಗಿ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಾದವರು ಬಹಳ ಸಂತೋಷ, ಅವರು ಪುಣ್ಯವಂತರು. ಇಲ್ಲ, ಅವರ ಸ್ಮರಣೆಯಿಂದ ಗುರುಚರಿತ್ರೆ ಎಲ್ಲಿ ಇಲ್ಲ, ಎಲ್ಲ ಕಡೆ ವ್ಯಾಪಕವಾಗಿದೆ. ಅವರನ್ನು ಅವರ ಜೀವನ ಚರಿತ್ರೆಯನ್ನು ನಾವು ಒಂದು ಸಲ ಓದಿಬಿಟ್ರೆ, ಮನಸ್ಸಿಗೆ ಬಂದರೆ, ಅವರ ಮಹಿಮೆಗಳನ್ನು ಓದ್ತಾ ಕೇಳ್ತಾ ಮನಸ್ಸಿನಲ್ಲೆಲ್ಲ ಔದುಂಬರ ವೃಕ್ಷವೇ ನಮ್ಮೊಳಗೆ ಬೇರು ಬಿಟ್ಟು ಬಿಡುತ್ತೆ. ತನ್ಮೂಲಕ ನರಸಿಂಹ ಸರಸ್ವತಿಗಳು ನಮ್ಮಲ್ಲಿ ನೆಲೆಗೊಳ್ತಾರೆ. ಈ ಪುಣ್ಯ ದಿವಸದಲ್ಲಿ ಅವರ ಸ್ಮರಣೆಗೆ ನಮಗೆ ಈ ಭವಬಂಧನಗಳನ್ನು ಬಿಡಿಸ್ತಕ್ಕಂಥ ಮಹಾ ಸೇತುವೆ. ಹೀಗಾಗಿ ತಾವೆಲ್ಲ ಈ ದಿವಸ ಆ ಸರಸ್ವತಿ ನರಸಿಂಹ ಸರಸ್ವತಿಗಳನ್ನು ಸ್ಮರಿಸಿಕೊಳ್ಳಿ. ಸಾಧ್ಯವಾದವರು ಗುರುಚರಿತ್ರೆ ಪಾರಾಯಣ ಮಾಡಿ, ಗುರುವಿನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಗುರುಚರಿತ್ರೆ ಪುಸ್ತಕವನ್ನಾದರೂ ದಾನ ಮಾಡ್ತಕ್ಕಂಥದ್ದು, ಓದುವವರಿಗೆ ಅದನ್ನು ಕೊಟ್ಟು ಇದರ ಮಹಿಮೆಯಿಂದಾಗಿ ಜೀವನ ಏನು ಉದ್ಧಾರ ಆಗುತ್ತೆ ಅಂತ ಅನ್ನೋದನ್ನು ತಿಳಿಸಿ ಪುಸ್ತಕ ಕೊಟ್ಟರೆ ಅದು ತುಂಬ ಒಳ್ಳೆಯದು. ಕೊಟ್ಟವರಿಗೂ ಅದು ಅನುಗ್ರಹವಾಗುತ್ತೆ. ಯಾರು ತೆಗೆದುಕೊಂಡು ಓದ್ತಾರೋ ಅವರ ಬದುಕು ಕೂಡ ಬಂಗಾರವಾಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂತಹ ಗುರು ಮಹಿಮೆ ಈ ದಿವಸ ನಾವು ತಿಳಿಯೋಣ, ಮನಸ್ಸಿಗೆ ತಂದುಕೊಳ್ಳೋಣ, ಆರಾಧಿಸೋಣ. ಗುರು ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಇವತ್ತು ಭಾನುವಾರ, ಈ ದಿನ ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವಿನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಕೇತುವಿನ ಜೊತೆಗೆ ಮಾಂದ್ಯಬುದ್ಧಿಯಾಗಿದೆ ಈ ದಿವಸ. ಇನ್ನು ಬುಧ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ಧನು ರಾಶಿಯಲ್ಲಿ ರವಿ, ಚಂದ್ರ, ಶುಕ್ರ ಹಾಗೂ ಕುಜರ ಯುತಿಯನ್ನು ಕಾಣ್ತಾ ಇದ್ದೀವಿ, ಚತುರ್ಗ್ರಹ ಯೋಗ. ಇನ್ನು ರಾಹು ಮತ್ತು ಶನೈಶ್ಚರ ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರೆಗೆ ಈ ದಿವಸ ಸ್ವಲ್ಪ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ. ಈ ಹೊತ್ತು ಮತ್ತು ನಾಳೆ 2 ದಿವಸ ಈ ಮಕ್ಕಳ ಸಲುವಾಗಿ ನಿಮಗೆ ಸ್ವಲ್ಪ ಅಸಮಾಧಾನ ಉಂಟಾಗುತ್ತೆ. ಇನ್ನು ಎರಡನೇದಾಗಿ ಉದರ ಬಾಧೆ ಕೂಡ ಇದೆ ಈ ದಿವಸ. ಸ್ವಲ್ಪ ಹುಷಾರು, ಆರೋಗ್ಯದ ಕಡೆ ಗಮನ ಇರಲಿ, ಆಹಾರದ ಕಡೆ ಗಮನ ಇರಲಿ. ಶುಕ್ರನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಅತಿಯಾದ ಭೋಜನ, ಅತಿಯಾದ ಜಂಕ್ ಫುಡ್, ಹೊರಗಿನ ಸೇವನೆ ಇದೆಲ್ಲ ನಿಮ್ಮ ಹೊಟ್ಟೆಯನ್ನು ಹಾಳು ಮಾಡಿಬಿಡುತ್ತೆ. ಈ ದಿವಸ ಗಮನ ಇರಲಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲದ ಫಲ ಇದೆ, ಆತಂಕ ಬೇಡ. ಈ ದಿವಸ ಮನೆ ಕೆಲಸಗಳು ಅಥವಾ ಇನ್ಯಾವುದೋ ಪರ್ಸನಲ್ ಕೆಲಸಗಳು ಇವೆಲ್ಲ ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಇದೆ, ಸಹಾಯ ಸಹಕಾರ ಸಿಗುತ್ತೆ ಈ ದಿವಸ.
ಪ್ರಾರ್ಥನೆಗೆ ದಿವಸ ತಪ್ಪದೇ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಜೊತೆಗೆ ಲಲಿತಾ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಹಿರಿಯರ ಸಹಕಾರ, ಮತ್ತೊಬ್ಬರ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಮನೆಯಲ್ಲೂ ಕುಟುಂಬದಲ್ಲೂ ಸಹಕಾರ, ಗುರುಭಕ್ತಿ, ಗುರುಸೇವೆ ಇವುಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು, ಇದರಿಂದ ತುಂಬ ಅನುಕೂಲ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ದೂರ ಪ್ರಯಾಣವೂ ಮತ್ತೊಂದು ಇದ್ದರೆ ಸ್ವಲ್ಪ ಎಚ್ಚರ ವಹಿಸಿ. ಈ ದಿವಸ ಇವತ್ತು ಮತ್ತು ನಾಳೆ 2 ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಈ ದಿವಸ ಗ್ರಾಮದೇವತಾ ದರ್ಶನ, ಗುರು ಭಕ್ತಿ, ಗುರುಸೇವೆ ಇದು ಬೇಕು. ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸಹಾಯ ಸಹಕಾರಗಳೆಲ್ಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಸಹಾಯ ಸಿಗುತ್ತೆ ಈ ದಿವಸ. ಮನೆಯಲ್ಲಿ ಒಳ್ಳೆಯ ವಾತಾವರಣ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಭಯ ಕೂಡ ಇದೆ ಈ ದಿವಸ. ಭಯ ಮತ್ತು ಈ ಹೊತ್ತು ನಾಳೆ ಗಂಟಲು ಬಾಧೆಗಳು ನಿಮ್ಮನ್ನು ರಾಡಿ ಮಾಡುತ್ತೆ, ಕಾಡುತ್ತೆ. ಇದರ ನಿವಾರಣೆಗೆ ನೀವು ಧನ್ವಂತರಿಗೆ ಪ್ರಾರ್ಥನೆ ಮಾಡಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹಣಕಾಸಿನ ವ್ಯತ್ಯಾಸವೂ ಉಂಟಾಗುತ್ತೆ. ಹೀಗಾಗಿ ಬಹಳ ಹುಷಾರು, ಎಚ್ಚರ ವಹಿಸಿ. ಗುರು ವೇದದಲ್ಲಿದ್ದಾನೆ, ಈ ಕಾರಣದಿಂದಾಗಿ ಗುರು ಸೇವೆ, ಗುರುಭಕ್ತಿ, ಗುರುವಿನ ಆರಾಧನೆ ಬೇಕು ನಿಮಗೆ. ತಪ್ಪದೇ ಗುರುಕ್ಷೇತ್ರಕ್ಕೆ ಹೋಗಿ ಬನ್ನಿ. ಅಥವಾ ನಾನು ಈಗಲೇ ಹೇಳಿದ್ನಲ್ಲ, ನರಸಿಂಹ ಸರಸ್ವತಿಗಳ ಪ್ರಾರ್ಥನೆ ಅದನ್ನು ಮಾಡಿದ್ರೂ ಆಗುತ್ತೆ. ಇನ್ನು ಈ ದಿವಸ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ, ಆತಂಕ ಇಲ್ಲ. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ, ಆರೋಗ್ಯ ಸ್ವಲ್ಪ ಬಾಧೆ ಈ ದಿವಸ ಕಾಡುತ್ತೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ ಇದೆ ಈ ದಿವಸ. ಆಹಾರ ಅಂದರೆ ಯಾವುದನ್ನು ಫುಡ್ ಬಿಸ್ನೆಸ್ ಅಥವಾ ಇನ್ನೇನು ಹೋಟೆಲ್ ಇಂಡಸ್ಟ್ರಿ ಈ ಕ್ಷೇತ್ರಗಳಲ್ಲೆಲ್ಲ ತುಂಬ ಲಾಭದಾಯಕವಾಗಿದೆ ಈ ದಿವಸ. ನಿಮಗೆ ಮಕ್ಕಳಿಂದ ಸಹಾಯ ಸಹಕಾರ ಆಗಬಹುದು, ಆಲೋಚನಾ ಶಕ್ತಿ ಹೆಚ್ಚತಕ್ಕಂಥದ್ದಾಗಬಹುದು, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ಶಿವಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ಪ್ರಶಂಸೆ, ಗೌರವಕ್ಕೆ ಪಾತ್ರರಾಗ್ತೀರಾ. ನೀವು ಯಾವ ಕೆಲಸ ಮಾಡಿದ್ರೂ ಆ ಕೆಲಸಕ್ಕೊಂದು ಮಾನ್ಯತೆ ಸಿಗುತ್ತೆ ಈ ದಿವಸ ಗುರು ಸೇವೆ, ಗುರುಭಕ್ತಿ ಕೂಡ ಇದೆ ಈ ದಿವಸ. ಶ್ರದ್ಧೆ ಬರುತ್ತೆ. ಮುಖ್ಯ ಕಾರ್ಯಗಳಲ್ಲಿ, ಗೌರವಯುತ ಕಾರ್ಯಗಳಲ್ಲೆಲ್ಲ ಭಾಗವಹಿಸ್ತೀರ ನೀವು. ಜೊತೆಗೆ ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಮನಸ್ಸಿಗೆ ಒಂದು ಮೃದುವಾದ ಹಿತವಾದ ವಾತಾವರಣ ಖಂಡಿತ ಇದೆ. ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು, ಸ್ವಲ್ಪ ಹುಷಾರಾಗಿ ಓಡಾಡಿ. ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲೇ ಈ ದಿವಸ ಅನುಕೂಲಕರ ವಾತಾವರಣ ಇದೆ, ಚೆನ್ನಾಗಿದೆ, ಲಾಭ ಇದೆ. ಹಿರಿಯರಿಂದ ಸಹಕಾರ ಸಹಾಯಗಳು ಸಿಗ್ತಕ್ಕಂಥದ್ದು, ನಿಂತು ಹೋದ ಕೆಲಸಗಳು ಮುನ್ನಡೀತಕ್ಕಂಥದ್ದು. ಸ್ಥಗಿತವಾಗಿತ್ತಪ್ಪ, ಬ್ರೇಕ್ ಆಗಿಬಿಟ್ಟಿತ್ತು ಕೆಲಸ, ಈಗ ಮುಂದುವರಿತಾ ಇದೆ. ಆ ರೀತಿಯಲ್ಲಿ ಅನುಕೂಲ ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಸಹೋದರ ಸಹಕಾರ, ಸೇವಕರಿಂದ ಸಹಾಯ, ಅನುಕೂಲ ಇವುಗಳನ್ನು ಕಾಣ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ನಿಮಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ನಿಮಗೂ ಒಂದು ಧರ್ಮ ಕಾರ್ಯಗಳು, ದೇವ ಕಾರ್ಯಗಳು ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಶ್ರದ್ಧೆ ಬರೋದು ಇದೆಲ್ಲ ಅನುಕೂಲಕರವಾಗಿದೆ ಈ ದಿವಸ. ಪ್ರಾರ್ಥನೆಗೆ ಗುರು ಸೇವೆ, ಗುರು ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು. ಈ ಹೊತ್ತು ಮತ್ತು ನಾಳೆ 2 ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ತೊಡಕು, ವಿಘ್ನ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಇನ್ನು ಈ ದಿವಸ ಕುಟುಂಬದಲ್ಲಿ ಸಹಕಾರ, ಸ್ತ್ರೀಯರಿಗೆ ಸ್ವಲ್ಪ ಗಲಾಟೆ, ಘರ್ಷಣೆಯ ಒಂದು ಸಾಧ್ಯತೆ ಇದೆ, ಎಚ್ಚರಿಕೆಯಿಂದ ಇರಬೇಕು. ಉಳಿದ ಹಾಗೆ ಈ ದಿವಸ ಸ್ಕಿನ್ ಅಲರ್ಜಿ ಆಗಬಹುದು, ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳು, ತೊಡಕುಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ನರಸಿಂಹ ಕವಚ ಹೇಳಿಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ, ಸ್ವಲ್ಪ ಪರಿಶ್ರಮ ಜಾಸ್ತಿ ಆಗೋದು ಆ ಸಾಧ್ಯತೆ ಇದೆ. ಸ್ನೇಹಿತರು, ಬಂಧುಗಳ ಸಹಕಾರ, ಸ್ನೇಹಿತರ ಮನೆಗೆ ಹೋಗೋದು, ಬಂಧುಗಳ ಮನೆಗೆ ಹೋಗೋದು, ಅಲ್ಲೇ ಈ ದಿವಸ ಹೆಚ್ಚು ಸ್ಪೆಂಡ್ ಮಾಡ್ತಕ್ಕಂಥದ್ದು, ಆ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ ಈ ದಿವಸ. ಪ್ರಾರ್ಥನೆಗೆ ಗುರು ಪ್ರಾರ್ಥನೆ ಮಾಡಿ, ನೀವು ಕೂಡ ಮನಸ್ಸಿಗೆ ಹಿತವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಪರಿಶ್ರಮದಾಯಕ ದಿನ. ಈ ಹೊತ್ತು ಮತ್ತು ನಾಳೆ 2 ದಿವಸ ನಿಮಗೆ ಸ್ವಲ್ಪ ಹೈರಾಣಾಗ್ತೀರಾ, ಸ್ವಲ್ಪ ಸುಸ್ತಾಗ್ಬಿಡ್ತೀರಾ, ನಷ್ಟವೂ ಉಂಟಾಗುತ್ತೆ, ದುಃಖದ ವಾತಾವರಣ, ಏನೋ ಮನಸ್ಸಿಗೆ ಕಳ್ಕೊಂಡ ಹಾಗೆ ಭಾವನೆ, ಒಂದು ರೀತಿ ಆಲೋಚನಾ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು, ಈ ಥರದ್ದಿದೆ ಈ ದಿವಸ ಸ್ವಲ್ಪ ವೀಕ್ ಆಗಿದೆ. ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಅಲದಾಟ, ವ್ಯಯ, ದಾಂಪತ್ಯದಲ್ಲೂ ಸ್ವಲ್ಪ ಮಾನಸಿಕ ಅಸಮಾಧಾನಗಳು ಇದನ್ನೆಲ್ಲ ಸೂಚಿಸ್ತಾ ಇದೆ. ಶಿವಶಕ್ತಿಯರ ಆರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ವಿಶೇಷವಾದ ಲಾಭ ಇದೆ. ವೃತ್ತಿಯಲ್ಲೂ ಬಹಳ ಬೌದ್ಧಿಕ ಅನುಕೂಲಗಳು, ವ್ಯಾಪಾರಿಗಳಿಗೆ ತುಂಬ
ಅನುಕೂಲದ ವಾತಾವರಣ. ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ, ಈ ದಿವಸ ಮತ್ತು ನಾಳೆ 2 ದಿವಸ ಕಿತ್ತಾಟ, ಜಗಳ ಈ ಥರದ್ದೆಲ್ಲ ಜಾಸ್ತಿ. ಹುಷಾರು. ಉಳಿದ ಹಾಗೆ ಉನ್ನತ ಶಿಕ್ಷಣದವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಬುದ್ಧಿ, ಪ್ರತಿಭಾ, ಶಾಲಿತ್ವ ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ. 3-4 ಜನರಿಂದ ಸಹಾಯ ಸಹಕಾರ ಸಿಗ್ತಕ್ಕಂಥದ್ದು, ಸ್ನೇಹಿತರಿಂದ ಅನುಕೂಲ, ಸ್ನೇಹಿತರಿಂದ ಸಹಾಯ, ಬಂಧುಗಳ ಜೊತೆಗೆ ಉತ್ತಮ ಒಡನಾಟ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲೂ ವಿಶ್ವಾಸ, ಪ್ರೀತಿ ಮೊಳಿತಕ್ಕಂಥದ್ದು ಚೆನ್ನಾಗಿದೆ. ಇದು ಸ್ವಲ್ಪ ಸಾಲ ವಿಚಾರದಲ್ಲಿ ಹುಷಾರಾಗಿರಿ. ಈಶ್ವರನ ಸನ್ನಿಧಾನದಲ್ಲಿ ಒಂದು ಸೇವೆ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸುರಾರಾಧ್ಯಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಗುರುವಿನ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.